ಬಿಜೆಪಿ ವಿರುದ್ಧ ಬಂಡಾಯ ಎದ್ದು ಲೋಕಸಭಾ ಚುನಾವಣೆಯಲ್ಲಿ ಸೋಲುಂಡ ಈಶ್ವರಪ್ಪ. ಬಿವೈ ರಾಘವೇಂದ್ರ 1,85,000 ಮತಗಳ ಅಂತರದಿಂದ ಭರ್ಜರಿ ಗೆಲುವು. ಲೋಕಸಭೆ ಪ್ರವೇಶಿಸಿದ ರಾಜ್ಯದ 3 ಶಾಸಕರು. ಶಿವಮೊಗ್ಗದ ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪಗೆ ಹೀನಾಯ ಸೋಲು. ಬಸವರಾಜ ಬೊಮ್ಮಾಯಿ, ಎಚ್.ಡಿ. ಕುಮಾರಸ್ವಾಮಿ, ಇ. ತುಕಾರಾಮ್ 3 ಕೂಡ ಲೋಕಸಭೆ ಪ್ರವೇಶಿಸಿದ್ದಾರೆ. ಅಲ್ಲಿಗೆ 3 ಬೈ ಎಲೆಕ್ಷನ್ಸ್ಗಳು ಪಕ್ಕ. ಸೊಂಡೂರು, ಶಿಗ್ಗಾಂವಿ ಮತ್ತು ಚನ್ನಪಟ್ಟಣ. ಬಿವೈ ರಾಘವೇಂದ್ರ 1,85,416 ಮತಗಳಿಂದ ಭರ್ಜರಿ ಗೆಲುವು. ಹಾನಗಲ್ ಅಲ್ಲ, ಅದು ಶಿಗ್ಗಾಂವ್ನಲ್ಲಿ ಬೈ ಎಲೆಕ್ಷನ್. ಶಿಗ್ಗಾಂವ್ನಿಂದ ಬಸವರಾಜ ಬೊಮ್ಮಾಯಿ 2023 ಚುನಾವಣೆಯಲ್ಲಿ ಗೆದ್ದಿದ್ರು ವಿಧಾನಸಭೆಗೆ. ರಾಜ್ಯದ 3 ಶಾಸಕರು ಲೋಕಸಭೆಗೆ ಪ್ರವೇಶಿಸಿದ್ದಾರೆ. ಶಿಗ್ಗಾಂವ್ನಿಂದ ಬಸವರಾಜ ಬೊಮ್ಮಾಯಿ ಹಾವೇರಿಯಲ್ಲಿ ಗೆದ್ದಿರೋದ್ರಿಂದ ಬೈ ಎಲೆಕ್ಷನ್ಸ್ ಆಗತ್ತೆ. ಚನ್ನಪಟ್ಟಣದ ಕುಮಾರಸ್ವಾಮಿ ಮಂಡ್ಯದಿಂದ ಗೆದ್ದಿರೋದ್ರಿಂದ ಬೈ ಎಲೆಕ್ಷನ್ಸ್ ಆಗತ್ತೆ. ಇ. ತುಕಾರಾಮ್ ಸಂಡೂರು ಕ್ಷೇತ್ರದಿಂದ ಗೆದ್ದಿರೋದ್ರಿಂದ ಬೈ ಎಲೆಕ್ಷನ್ಸ್ ಆಗತ್ತೆ. ಹಾನಗಲ್ ಅಲ್ಲ, ಅದು ಶಿಗ್ಗಾಂವ್ ಕ್ಷೇತ್ರ. ಶಿಗ್ಗಾಂವ್ ಕ್ಷೇತ್ರ ಬಸವರಾಜ ಬೊಮ್ಮಾಯಿ NDA 296. ಹಾನಗಲ್ ಬದಲಾಯಿಸಿ ಅದು ಶಿಗ್ಗಾಂವ್ ಕ್ಷೇತ್ರ ಅಂತ ಮಾಡಬೇಕು. ಲೋಕಸಭೆ ಪ್ರವೇಶಿಸಿದ ರಾಜ್ಯದ 3 ಶಾಸಕರು. ಬಸವರಾಜ ಬೊಮ್ಮಾಯಿ, ಇ. ತುಕಾರಾಮ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ. NDA 296, INDIA 229. ಅದರಲ್ಲಿ 2 ರಾಷ್ಟ್ರೀಯ ಪಕ್ಷಗಳ ಟ್ಯಾಲಿ ಗಮನಿಸಿದ್ರೆ 241 ಬಿಜೆಪಿ, ಬಾಗಲಕೋಟೆ PC ಗದ್ದಿಗೌಡರ್ ಗೆಲುವು. ಸಂಯುಕ್ತ ಪಾಟೀಲ್ ವಿರುದ್ಧ ಬಾಗಲಕೋಟೆಯಲ್ಲಿ PC ಗದ್ದಿಗೌಡರ್ ಗೆಲುವು. PC ಗದ್ದಿಗೌಡರ್ ಬಾಗಲಕೋಟೆಯಲ್ಲಿ ಗೆಲುವು ಘೋಷಣೆ. ಶಿವಾನಂದ ಪಾಟೀಲ್ರ ಪುತ್ರಿ ಸಂಯುಕ್ತ ಪಾಟೀಲ್ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ರು. PC ಗದ್ದಿಗೌಡರ್ ಗೆಲುವು. ಮುಂಬೈ ಕರ್ನಾಟಕದಲ್ಲಿ ಚಿಕ್ಕೋಡಿಯೊಂದನ್ನು ಬಿಟ್ಟು ಉಳಿದೆಲ್ಲ ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದುಕೊಂಡಿದೆ. ಬಾಗಲಕೋಟೆಯಲ್ಲಿ ಗದ್ದಿಗೌಡರ್ ಗೆಲುವು. 2014ರಲ್ಲೂ ಬಿಜೆಪಿ ಚಿಕ್ಕೋಡಿ ಕಳೆದುಕೊಂಡಿತ್ತು. 19ರಲ್ಲಿ ಗೆದ್ದಿತ್ತು ಅಣ್ಣಾ ಸಾಹೇಬ್ ಜೊಲ್ಲೆ. 24ರಲ್ಲಿ ಬಾಗಲಕೋಟೆಯಲ್ಲಿ ಬಿಜೆಪಿಯ PC ಗದ್ದಿಗೌಡರ್ ಗೆಲುವು. ಸಂಯುಕ್ತ ಪಾಟೀಲ್ರನ್ನ ನಿಲ್ಲಿಸಲಾಗಿತ್ತು. ವೀಣಾ ಕಾಶಪ್ಪನವರ ಟಿಕೆಟ್ ಅನ್ನು ಬದಲಿಸಿ 55,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ರಮೇಶ್ ಜಿಗಜಿಣಗಿ ವಿಜಯಪುರದಲ್ಲಿ ಗೆಲುವು. ರಮೇಶ್ ಜಿಗಜಿಣಗಿ ವಿಜಯಪುರ ಮೀಸಲು ಕ್ಷೇತ್ರದಿಂದ ಗೆಲುವು. ವಿಧಾನಸಭೆಯಲ್ಲಿ ಸೋತು ಲೋಕಸಭೆಯಲ್ಲಿ ಗೆದ್ದ 5 ನಾಯಕರು. ರಮೇಶ್ ಜಿಗಜಿಣಗಿ 48,346 ಮತಗಳ ಅಂತರದಿಂದ ಗೆದ್ದಿದ್ದಾರೆ ವಿಜಯಪುರದಲ್ಲಿ. ಡಾಕ್ಟರ್ ಕೆ. ಸುಧಾಕರ್, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಗೋವಿಂದ ಕಾರಜೋಳ, ಸೋಮಣ್ಣ, ಜಗದೀಶ್ ಶೆಟ್ಟರ್ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋಗಿ ಸೋತು ವಿಧಾನ ಪರಿಷತ್ ಸದಸ್ಯರಾಗಿ
ರಿಸ್ಕ್ ತೆಗೆದುಕೊಂಡು ವಾಪಸ್ ಬಂದು ಹಾವೇರಿಯಲ್ಲಿ ಟಿಕೆಟ್ ಸಿಗದೆ ಬೆಳಗಾವಿಗೆ ಹೋಗಿ ಕೊನೆಗೂ ಕುಂದ ತಿಂದಿದ್ದಾರೆ. ಯಾರು ಗೆದ್ದಂಗಾಯ್ತು? ಸುನಿಲ್ ಬೋಸ್, ಸಾಗರ್ ಖಂಡ್ರೆ, ಪ್ರಿಯಾಂಕಾ ಜಾರಕಿಹೊಳಿ ಮೂರು ಜನ. 3 ಕ್ಷೇತ್ರಗಳಿಗೆ, 3 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಆಗೋದು ಕನ್ಫರ್ಮ್ ಆಯಿತು. ವಿಧಾನಸಭೆಯಲ್ಲಿ ಸೋತು ಲೋಕಸಭೆಯಲ್ಲಿ ಗೆದ್ದಂಥವ್ರು 5 ಜನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.